ಕ್ಷಣದ ಕೋಪ, ಒಂದು ಸಣ್ಣ ಜಗಳ, ಆಮೇಲೆ ವೇಗವಾಗಿ ರಸ್ತೆಗೆ ಬಂದ ಕಾರು ಮತ್ತು ಒಬ್ಬ ಇನ್ನೋಸೆಂಟ್ ಮೆಡಿಕಲ್ ಸ್ಟೂಡೆಂಟ್ನ ಬದುಕೆ ಅಂತ್ಯ. ರಾಜ ಮಹೇಂದ್ರವರಂ ಪ್ರಸಿದ್ಧಿ ಮಾಲ್, ಆಗಸ್ಟ್ 3ನೇ ತಾರೀಕು 2026ನೇ ಇಸ್ವಿ. ಒಂದು ಸಾಮಾನ್ಯ ಸಂಜೆ ತನ್ನ ಸ್ಕೂಟಿಯಲ್ಲಿ ಗೆಳೆಯನ ಜೊತೆ ಸಿನಿಮಾ ನೋಡಿಕೊಂಡು ವಾಪಸ್ ಹೋಗುತ್ತಿದ್ಲು ಒಬ್ಬಳು ಮೆಡಿಕಲ್ ಸ್ಟೂಡೆಂಟ್. ಹೆಸರು ಡಾಕ್ಟರ್ ಪ್ರಿಯಾಂಕಾ ಕನಿಕೆ. ವಯಸ್ಸು ಜಸ್ಟ್ 28 ವರ್ಷ. GSL ಮೆಡಿಕಲ್ ಕಾಲೇಜ್ನಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಮೆಡಿಕಲ್ ಸ್ಟೂಡೆಂಟ್. ಭವಿಷ್ಯದಲ್ಲಿ ಇನ್ನಷ್ಟು ಜನರ ಜೀವ ಉಳಿಸಬೇಕಿದ್ದ ವೈದ್ಯೆ. ಆದರೆ ಆ ರಾತ್ರಿ ಅವಳ ಬದುಕನ್ನ ಬದಲಿಸಿದ್ದು ಅವಳ ತಪ್ಪಲ್ಲ. ಅವಳ ಜೊತೆ ಯಾವುದೇ ಜಗಳವೂ ಇರಲಿಲ್ಲ. ಆದರೆ ಬೇರೆಯವರ ಜಗಳದ ಪರಿಣಾಮವಾಗಿ ಅವಳ ಜೀವವೇ ಹೋಯ್ತಾ? ಡಿಡ್ ಫ್ರಸ್ಟ್ರೇಷನ್ ಕಿಲ್ಡ್ ಆನ್ ಇನ್ನೋಸೆಂಟ್? ವಾಟ್ ಶಿ ಡಿಡ್? ಅವಳು ಮಾಡಿದ ತಪ್ಪಾದ್ರೂ ಏನು? ಇದು ಅತ್ಯಂತ ನೋವಿನಿಂದ ನಾನು ಕೇಳ್ತಿರೋ ಪ್ರಶ್ನೆ. ಭವಿಷ್ಯದ ಡಾಕ್ಟರ್ ಒಬ್ಳು ತನ್ನದಲ್ಲದ ತಪ್ಪಿಗೆ ತೀರಾ ಕ್ರೂರ ಅಂತ್ಯ ಕಂಡ ಕತೆ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಾಕ್ಟರ್ ಪ್ರಿಯಾಂಕಾ ಕನಿಕೆ 28 ವರ್ಷದ ಹೆಣ್ಣು ಮಗಳು. GSL ಮೆಡಿಕಲ್ ಕಾಲೇಜ್ನಲ್ಲಿ PG ಮೆಡಿಕಲ್ ಸ್ಟೂಡೆಂಟ್. ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರಿಯಬೇಕಿದ್ದ ಯುವತಿ. ಆಗಸ್ಟ್ 3ರಂದು ಅವಳು ತನ್ನ ಗೆಳೆಯನ ಜೊತೆ ಮಾಲ್ ಒಂದಕ್ಕೆ ಸಿನಿಮಾ ನೋಡೋಕ್ಕೆ ಬಂದಿದ್ಲು. ಸಿನಿಮಾ ಮುಗಿದಿತ್ತು. ಇನ್ನು ಕೆಲವೇ ಹೊತ್ತಿನಲ್ಲೇ ಅವಳ ಬದುಕಿನ ಸಿನಿಮಾ ಮುಗಿಯುವುದಿತ್ತು. ಆದರೆ ಅವಳಿಗೆ ಸಾವಿನ ಮುನ್ಸೂಚನೆಯೂ ಇರಲಿಲ್ಲ. ಬದುಕು ಅಂತ್ಯವಾಗಲಿದೆ ಅನ್ನೋ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಗೆಳೆಯ ಸ್ಕೂಟರ್ ಡ್ರೈವ್ ಮಾಡ್ತಿದ್ದ. ಆಕೆ ಹಿಂಬದಿಯಲ್ಲಿ ಕುಳಿತಿದ್ಲು. ಮಾಲ್ನಿಂದ ಆಕೆ ತನ್ನ ಸ್ಕೂಟಿ ಏರಿ ಹೊರ ಬಂದಿದ್ಲು. ಅಲ್ಲಿಯವರೆಗೆ ಎಲ್ಲವೂ ಸಹಜವಾಗಿಯೇ ಇತ್ತು. ಒಂದು ಕಾರು, ಒಂದು ಕೊಲಿಷನ್, ಒಂದು ವಾರದ ಹಾಸ್ಪಿಟಲ್ ಬ್ಯಾಟಲ್, ಜೀವನ್ಮರಣದ ನಡುವೆ ಹೋರಾಡಿದ್ಲು. ಕೊನೆಗೆ ಆಗಸ್ಟ್ 9ನೇ ತಾರೀಕು ಉಸಿರು ನಿಲ್ಲಿಸಿಬಿಟ್ಲು. ಅವತ್ತು ಆಗಸ್ಟ್ 3 ರಾಜ ಮಹೇಂದ್ರವರಂನ ಹೃದಯ ಭಾಗದಲ್ಲಿರೋ ಪ್ರಸಿದ್ಧಿಯ ಮಾಲ್. ಇಬ್ಬರು ಯುವಕರು ಸಿನಿಮಾ ನೋಡೋಕೆ ಮಾಲ್ಗೆ ಬಂದಿದ್ರು. ಅದಾಗಲೇ ಒಂದು ಶೋ ರನ್ ಆಗ್ತಿತ್ತು. ಆ ಶೋನ ಕ್ಲೈಮ್ಯಾಕ್ಸ್ ನೋಡ್ತಿದ್ಲು ಡಾಕ್ಟರ್ ಪ್ರಿಯಾಂಕಾ. ಇತ್ತ ಮಾಲ್ ಹೊರಗೆ ಗಲಾಟೆ. ನೆಕ್ಸ್ಟ್ ಶೋ ಸಿನಿಮಾ ನೋಡೋಕೆ ಬಂದಿದ್ದ ಆ ಇಬ್ಬರನ್ನ ಸೆಕ್ಯೂರಿಟಿ ಒಳಗೆ ಬಿಟ್ಟಿರಲಿಲ್ಲ. ಕಾರಣ ಅವರಿಬ್ಬರು ಕುಡಿದಿದ್ರು. ಮಾಲ್ ರೂಲ್ಸ್ ಪ್ರಕಾರ ಕುಡಿದಿದ್ರೆ ಒಳಗೆ ಎಂಟ್ರಿ ಇಲ್ಲ. ಮಾಲ್ ಸೆಕ್ಯೂರಿಟಿ ಸಿಬ್ಬಂದಿ ಮತ್ತು ಆ ಯುವಕರ ನಡುವೆ ಜಗಳ ನಡೆಯುತ್ತಿತ್ತು. ಕೊನೆಗೆ ಅವರಿಬ್ಬರನ್ನ ಬ್ರೀತ್ ಟೆಸ್ಟ್ ಮಾಡಿಸಿ ಹೊರಗಡೆ ಕಳಿಸಲಾಗಿತ್ತು. ಅವರು ಸಿನಿಮಾ ಟಿಕೆಟ್ ಹಣ ವಾಪಸ್ ಕೊಡಿ ಅಂತ ಜಗಳವಾಡಿದ್ರು. ನೋ, ಮಾಲ್ನವರು ಒಪ್ಪಲಿಲ್ಲ. ಅವರಿಬ್ಬರನ್ನ ಹೊರದಬ್ಬಲಾಗಿತ್ತು. ಇತ್ತ ಇದೇ ಟೈಮಿಗೆ ಪ್ರಿಯಾಂಕಾ ನೋಡುತ್ತಿದ್ದ ಮೂವಿ ಮುಗಿದಿತ್ತು. ಅವರು ಪಾರ್ಕಿಂಗ್ ಲಾಟ್ಗೆ ಬಂದು ತಮ್ಮ 2 ವೀಲರ್ ತೆಗೆದುಕೊಂಡು ತಮ್ಮ ಪಾಡಿಗೆ ತಾವು ಹೊರಟಿದ್ರು. ಯಾವುದೇ ಮಾಲ್ ರೂಲ್ಸ್ ಪ್ರಕಾರ ಸ್ಪೀಡ್ ಲಿಮಿಟ್ ಗಂಟೆಗೆ 5 ಕಿಲೋಮೀಟರ್ ದಾಟುವಂತಿಲ್ಲ. ಆದರೆ ಪ್ರಿಯಾಂಕಾಳಿದ್ದ ಸ್ಕೂಟರ್ ಹಿಂದೆ ಬರ್ತಿದ್ದ ಕಾರಿನ ಸ್ಪೀಡ್ ಪಾರ್ಕಿಂಗ್ ಲಾಟ್ನಿಂದಲೇ ಎಬೋ 50 ಇತ್ತು. ಮಾಲ್ ಒಳಗೆ ಇಬ್ಬರು ಯುವಕರು ಮತ್ತು ಸೆಕ್ಯೂರಿಟಿಗಳ ನಡುವೆ ಜಗಳದಲ್ಲಿ ಪ್ರಿಯಾಂಕಾ ಇರಲಿಲ್ಲ. ಅವಳಿಗೆ ಇದು ಗೊತ್ತೂ ಇರಲಿಲ್ಲ. ಆದರೆ ಇದೇ ಜಗಳ ಅವಳ ಬದುಕಿಗೆ ಮಾರಕವಾಯಿತು ಅನ್ನೋದು ಈ ಪ್ರಕರಣದ ಟ್ರಾಜಿಕ್ ಹ್ಯಾಂಗಲ್. ಜಗಳದ ನಂತರ ಆ ಇಬ್ಬರು ಯುವಕರು ಕಾರಿನಲ್ಲಿ ಹೊರಟರು. ಒಮ್ಮೆ ಇಮ್ಯಾಜಿನ್ ಮಾಡಿ, ನೀವು ಯಾರೊಂದಿಗೂ ಜಗಳ ಮಾಡಿದ್ದೀರಿ, ಕೋಪ ಬಂದಿದೆ, ಫ್ರಸ್ಟ್ರೇಷನ್ ಇದೆ, ನೀವು ಕಾರ್ನಲ್ಲಿ ಕುಳಿತುಕೋತೀರಿ. ಆ ಕ್ಷಣದಲ್ಲಿ ನಿಮ್ಮ ಮೈಂಡ್ ಅಬ್ನಾರ್ಮಲ್ ಆಗಿರುತ್ತೆ. ರೋಡ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತಾ? ಸ್ಪೀಡ್ ಕಂಟ್ರೋಲ್ ಕಡೆ ಗಮನ ಹೋಗುತ್ತಾ? ಟ್ರಾಫಿಕ್ ಬಗ್ಗೆ ಗಮನ ಇರುತ್ತಾ? ನೋ, ಇಲ್ಲಿಂದ ಬೇಗ ಹೊರಡಬೇಕು ಅನ್ನೋ ಒಂದೇ ಥಾಟ್. ಈ ಪ್ರಕರಣದಲ್ಲಿ ಇದೇ ಪ್ರಶ್ನೆ ಅತ್ಯಂತ ಮುಖ್ಯ. ಯಾಕಂದ್ರೆ ಒಂದು ಕ್ಷಣದ ಫ್ರಸ್ಟ್ರೇಷನ್, ಒಂದು ಕ್ಷಣದ ರೆಕ್ಲೆಸ್ ಡ್ರೈವಿಂಗ್ ಈ ಕೇಸ್ನಲ್ಲಿ ಒಬ್ಬ ಇನ್ನೋಸೆಂಟ್ ವ್ಯಕ್ತಿಯ ಬದುಕನ್ನೇ ಕಿತ್ಕೊಂಡು ಬಿಡ್ತು.
ಪ್ರಸಿದ್ಧಿತ್ಯ ಮಾಲ್ ಸಮೀಪದ ರಸ್ತೆ. ಸ್ಕೂಟಿ AV ಅಪ್ಪಾರಾವ್ ರಸ್ತೆ ಕಡೆಗೆ ಟರ್ನ್ ತೆಗೆದುಕೊಳ್ತಿತ್ತು. ಈ ಟೈಮಲ್ಲೇ ಹಿಂದಿನಿಂದ ಬಂದ ಕಾರು ಸ್ಕೂಟಿಗೆ ಡಿಕ್ಕಿ ಹೊಡೆದಿತ್ತು. ಧಡಾರ್! ಪ್ರಿಯಾಂಕಾ ರಸ್ತೆಗೆ ಬಿದ್ದಿದ್ಲು. ಯಾವುದೇ ವ್ಯಕ್ತಿ ಈ ರೀತಿ ಆಕ್ಸಿಡೆಂಟ್ ಮಾಡಿದಾಗ ಸಡನ್ ಆಗಿ ಬ್ರೇಕ್ ಆಗ್ತಾನೆ, ಇಲ್ವೇ ತಪ್ಪಿಸಿಕೊಂಡು ಓಡಿ ಪರಾರಿಯಾಗೋಕೆ ರೂಟ್ ಹುಡುಕ್ತಾನೆ. ಆದ್ರೆ ಇಲ್ಲಿ ಕಾರು ನೆಲಕ್ಕೆ ಬಿದ್ದಿದ್ದ ಪ್ರಿಯಾಂಕಾ ತಲೆಯ ಮೇಲೆ ಹತ್ತಿಕೊಂಡು ಹೋಗಿತ್ತು. ದೇಹದ ಭಾಗಗಳು ನುಜ್ಜುಗುಜ್ಜಾಗಿದ್ವು. ಪ್ರಿಯಾಂಕಾ ಪ್ರಜ್ಞಾಹೀನಳಾದ್ಲು. ಸುಮಾರು 2 ಲೀಟರ್ನಷ್ಟು ರಕ್ತ ಸ್ಪಾಟ್ ಅಲ್ಲೇ ಹರಿದು ಹೋಗಿತ್ತು. ಆಕೆಯ ಜೊತೆಗಿದ್ದವನಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಸಡನ್ ಆಗಿ ಇಂತಹದ್ದೊಂದು ಅಪಘಾತವಾದ್ರೆ ಚಾಲಕ ಭಯ ಬೀಳ್ತಾನೆ. ತಕ್ಷಣ ಕೆಳಗೆ ಇಳಿದು ಬಂದು ಗಾಯಾಳುವಿಗೆ ಸಹಾಯ ಮಾಡ್ತಾನೆ. ಆದ್ರೆ ಇಲ್ಲಿ ಅವನು ತಪ್ಪಿಸಿಕೊಳ್ಳುವ ಭರದಲ್ಲಿದ್ದ. ಆಕ್ಸಿಡೆಂಟ್ ಮಾಡಿ ಸಲೀಸಾಗಿ ಕಾರನ್ನ ಮತ್ತೊಂದು ರಸ್ತೆಗೆ ತಿರುಗಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಹಿಟ್ ಅಂಡ್ ರನ್. CCTV ಫುಟೇಜ್ ನೋಡಿದ್ರೆ ಇದು ಅಪ್ಪಟ ಹಿಟ್ ಅಂಡ್ ರನ್. ಕುಡಿದ ಮತ್ತಿನಲ್ಲಿ ಕಾರು ಚಲಾಯಿಸಿ ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ರು. ನಂತರ ಕೋಪದಲ್ಲಿ ಕಾರನ್ನ ಅವಳ ಮೇಲೆ ಹತ್ತಿಸಿಕೊಂಡು ಹೋಗಿದ್ರು. ಇದೇ ಆಂಗಲ್ನಲ್ಲೇ ಇದೀಗ ತನಿಖೆ ನಡೆಯುತ್ತಿದೆ. ಆಕ್ಸಿಡೆಂಟ್ ನಂತರ ಡಾಕ್ಟರ್ ಪ್ರಿಯಾಂಕಾ ಅವರನ್ನ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅವರ ಕಂಡೀಷನ್ ಅತ್ಯಂತ ಕ್ರಿಟಿಕಲ್. ವೈದ್ಯರು ಟ್ರೀಟ್ಮೆಂಟ್ ಆರಂಭಿಸಿದ್ರು. ವೆಂಟಿಲೇಟರ್ ಸಪೋರ್ಟ್, ಇಂಟೆನ್ಸಿವ್ ಕೇರ್. ಪ್ರತಿ ಕ್ಷಣವೂ ಕ್ರೂಷಿಯಲ್. ಒಂದು ಕಡೆ ಆಕೆಯ ಫ್ಯಾಮಿಲಿ, ಇನ್ನೊಂದು ಕಡೆ ಸಹಪಾಠಿಗಳು, ವೈದ್ಯಕೀಯ ಸಮುದಾಯ ಎಲ್ಲರೂ ಒಂದೇ ನಿರೀಕ್ಷೆಯಲ್ಲಿ. ಪ್ರಿಯಾಂಕಾ ಬದುಕಬೇಕು. ಆಕೆ ವೈದ್ಯೆ, ಜೀವ ಉಳಿಸೋದನ್ನ ಕಲಿಯುತ್ತಿದ್ದ ವೈದ್ಯೆ. ಆದರೆ ಈಗ ಅವಳ ಜೀವ ಉಳಿಸೋಕೆ ಮತ್ತೊಂದು ವೈದ್ಯರ ತಂಡ ಹೋರಾಡ್ತಿತ್ತು. 1 ದಿನ, 2 ದಿನ, 3 ದಿನ ಆಸೆ ಮಾತ್ರ ಬಿಡಲಿಲ್ಲ. ಆದರೆ ಗಾಯಗಳು ಅತ್ಯಂತ ಗಂಭೀರವಾಗಿದ್ವು. ಪ್ರಿಯಾಂಕಾ ಸುಮಾರು 1 ವಾರ ವೆಂಟಿಲೇಟರ್ ಸಪೋರ್ಟ್ನಲ್ಲಿ ಇದ್ರು ಅಂತ ವರದಿಯಾಗಿದೆ. ಕುಟುಂಬದವರು, ಸ್ನೇಹಿತರು, ಸಹೋದ್ಯೋಗಿಗಳು ಎಲ್ಲರೂ ರಿಕವರಿಗಾಗಿ ಕಾಯ್ತಿದ್ರು. ಆದರೆ ಆಗಸ್ಟ್ 9ನೇ ತಾರೀಕು ಆ ನಿರೀಕ್ಷೆ ಮುರಿದು ಬಿತ್ತು. ಡಾಕ್ಟರ್ ಪ್ರಿಯಾಂಕಾ ಈಸ್ ನೋ ಮೋರ್. ಒಂದು ಆಕ್ಸಿಡೆಂಟ್ ಈಗ ಡೆತ್ ಕೇಸ್ ಆಗಿ ಟರ್ನ್ ಪಡೆದುಕೊಳ್ತು. ಕಾನೂನಿನ ಭಾಷೆಯಲ್ಲಿ ಇದನ್ನ ನೇರವಾಗಿ ಮರ್ಡರ್ ಅಂತ ಹೇಳೋಕೆ ಸಾಧ್ಯವಿಲ್ಲ. ಆದರೆ ಒಬ್ಬ ಇನೋಸೆಂಟ್ ವ್ಯಕ್ತಿಯ ಜೀವ ಹೋದಾಗ ಸಮಾಜ ಕೇಳುವ ಪ್ರಶ್ನೆ ಬೇರೆ. ಯಾವ ನಿರ್ಧಾರದಿಂದ ಅವಳು ಸತ್ಲು? ಪ್ರಿಯಾಂಕಾ ಯಾವುದೇ ಜಗಳದಲ್ಲಿರಲಿಲ್ಲ ಅನ್ನೋದೇ ವರದಿಗಳಲ್ಲಿರುವ ಟ್ರಾಜಿಕ್ ಪಾಯಿಂಟ್. ಆದರೆ ಇನ್ನೊಬ್ಬರ ಜಗಳ, ಆಮೇಲಿನ ಡ್ರೈವಿಂಗ್ ಮತ್ತು ರೋಡ್ ಕೊಲಿಷನ್ ಇವೆಲ್ಲ ಸೇರಿ ಒಬ್ಬ ಇನೋಸೆಂಟ್ ಡಾಕ್ಟರ್ನ ಜೀವ ತೆಗೆದುಕೊಂಡುವು. ಹಾಗಾದ್ರೆ ಅವಳ ಸಾವಿಗೆ ಕಾರಣವಾಗಿದ್ದು ಯಾರು? ಈ ಪ್ರಕರಣದಲ್ಲಿ ಪೊಲೀಸರು ಕಾರಿನಲ್ಲಿದ್ದ 2 ಯುವಕರನ್ನ ಐಡೆಂಟಿಫೈ ಮಾಡಿದ್ದಾರೆ. ಅವರಲ್ಲಿ ಯಾರು ಡ್ರೈವರ್, ಯಾರು ಪ್ಯಾಸೆಂಜರ್? ಡ್ರೈವರ್ ಆಲ್ಕೋಹಾಲ್ ಸೇವಿಸಿದ್ನ? ಸ್ಪೀಡ್ ಎಷ್ಟಿತ್ತು? ಕೊಲಿಷನ್ಗೆ ಮುನ್ನ ಬ್ರೇಕ್ ಹಾಕಲಾಗಿತ್ತ? ಆಕ್ಸಿಡೆಂಟ್ ಇಂಟೆನ್ಷನಲ್ ಆಗಿತ್ತಾ ಅಥವಾ ರೆಕ್ಲೆಸ್ ಡ್ರೈವಿಂಗ್ನ ಪರಿಣಾಮವ? ಇವೆಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಪ್ರಮುಖ ಪ್ರಶ್ನೆಗಳು. ಈ ಪ್ರಕರಣದಲ್ಲಿ CCTV ಅತ್ಯಂತ ಪ್ರಮುಖ ಸಾಕ್ಷಿಯಾಗಬಹುದು. ಪ್ರಸಿದ್ಧಿತ್ಯ ಮಾಲ್ ಒಳಗಿನ CCTV, ಮಾಲ್ ಎಂಟ್ರೆನ್ಸ್, ಎಕ್ಸಿಟ್ ರೋಡ್, ಮೇನ್ ರೋಡ್ ಕ್ಯಾಮ್ರಾಸ್, ಟ್ರಾಫಿಕ್ ಕ್ಯಾಮ್ರಾಸ್ ಇವೆಲ್ಲವನ್ನ ಪರಿಶೀಲಿಸಿದ್ರೆ ಘಟನೆಗೂ ಮುನ್ನ ಏನಾಯ್ತು, ಯುವಕರು ಹೇಗೆ ಹೊರಬಂದ್ರು, ಕಾರಿನ ಸ್ಪೀಡ್ ಹೇಗಿತ್ತು, ಪ್ರಿಯಾಂಕಾ ಯಾವ ಲೇನ್ನಲ್ಲಿ ಹೋಗ್ತಿದ್ರು, ಕೊಲಿಷನ್ ಹೇಗೆ ಸಂಭವಿಸ್ತು, ಕೊಲಿಷನ್ ನಂತರ ಕಾರು ಎಲ್ಲೋಯ್ತು, ಇವೆಲ್ಲವೂ ಸ್ಪಷ್ಟವಾಗಬಹುದು. CCTV ಈ ಪ್ರಕರಣದ ಸೈಲೆಂಟ್ ವಿಟ್ನೆಸ್. ಕಾರಿನಲ್ಲಿದ್ದವರು ಆಲ್ಕೋಹಾಲ್ ಸೇವಿಸಿದ್ರು. ಇದು ಸಾಬೀತಾದ್ರೆ ಪ್ರಕರಣ ಇನ್ನಷ್ಟು ಗಂಭೀರವಾಗ್ತದೆ. ಯಾಕಂದ್ರೆ ಮದ್ಯಪಾನ ಮಾಡಿದ ಸ್ಥಿತಿಯಲ್ಲಿ ಡ್ರೈವಿಂಗ್, ಮತ್ತೆ ರೆಕ್ಲೆಸ್ ಡ್ರೈವಿಂಗ್, ಮತ್ತೆ ಕೊಲಿಷನ್, ಮತ್ತೆ ಡೆತ್. ಈ ಚೈನ್ ಎಸ್ಟಾಬ್ಲಿಷ್ಡ್ ಆದ್ರೆ ಡ್ರೈವರ್ ವಿರುದ್ಧ ಕಾನೂನು ಕ್ರಮದ ಸ್ವರೂಪ ಬದಲಾಗಬಹುದು. ಒಂದು ವೇಳೆ ಆ ಮಾಲ್ನಲ್ಲಿ ಜಗಳವೇ ಆಗಿರ್ಲಿಲ್ಲ ಅಂದ್ರೆ, ಅವರು ಶಾಂತವಾಗಿ ಮನೆಗೆ ಹೋಗಿದ್ರೆ, ಆಲ್ಕೋಹಾಲ್ ಸೇವಿಸಿರ್ಲಿಲ್ಲ ಅಂದ್ರೆ, ಕಾರು ನಿಧಾನವಾಗಿ ಓಡಿಸಿದ್ರೆ, ರೋಡ್ ಮೇಲೆ ಫುಲ್ ಅಟೆನ್ಷನ್ ಇದ್ದಿದ್ರೆ, ಆ ದಿನ ಪ್ರಿಯಾಂಕಾ ತನ್ನ ಸ್ಕೂಟರ್ನಲ್ಲಿ ಸುರಕ್ಷಿತವಾಗಿ ಮನೆ ತಲುಪ್ತಿದ್ಲು ಅಲ್ವಾ?
ಮರುದಿನ ಅವಳು ಮತ್ತೆ ಮೆಡಿಕಲ್ ಕಾಲೇಜ್ಗೆ ಹೋಗ್ತಿದ್ಲು ಅಲ್ವಾ, ಪೇಷಂಟ್ಸ್ ನೋಡ್ತಿದ್ಲಲ್ವಾ, ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ಲಲ್ವಾ. ಒಂದು ದಿನ ಒಬ್ಬ ಡಾಕ್ಟರ್ ಆಗಿ 100 ಜನರ ಜೀವ ಉಳಿಸ್ತಿರ್ಲಿಲ್ವಾ. ಆದರೆ ಒಂದು ಕ್ಷಣದ ಡಿಸಿಷನ್ ಅವಳ ಎಲ್ಲ ಫ್ಯೂಚರ್ ಪಾಸಿಬಿಲಿಟೀಸನ್ನು ಮುಗಿಸಿಬಿಡ್ತು. ಈ ಟ್ರ್ಯಾಜಿಡಿಯಲ್ಲಿ ಒಬ್ಳು ಪ್ರಿಯಾಂಕಾ ಮಾತ್ರ ವಿಕ್ಟಿಮ್ ಅಲ್ಲ. ಅವಳ ಕುಟುಂಬ, ಅವಳ ತಂದೆ ತಾಯಿ, ಅವಳ ಸ್ನೇಹಿತರು, ಅವಳ ಮೆಡಿಕಲ್ ಕಾಲೇಜು, ಅವಳನ್ನು ಮುಂದೆ ಡಾಕ್ಟರ್ ಆಗಿ ನೋಡಬೇಕೆಂದಿದ್ದ ಎಲ್ಲರೂ ಒಬ್ಬ ಯಂಗ್ ಡಾಕ್ಟರ್ನ ಫ್ಯೂಚರ್ ಒಂದು ಅಪಘಾತದಲ್ಲಿ ಸ್ತಬ್ಧವಾಯಿತು ಅನ್ನೋ ಚಿಂತೆಗೆ ಬಿದ್ದಿದ್ದಾರೆ. ಆದರೆ ಅವಳ ಸಾವಿನಿಂದ ಸಮಾಜಕ್ಕೆ ಒಂದು ದೊಡ್ಡ ವಾರ್ನಿಂಗ್ ಸಿಕ್ಕಿದೆ. ಡ್ರೈವಿಂಗ್ ಇಸ್ ನಾಟ್ ಜಸ್ಟ್ ಅಬೌಟ್ ಕಂಟ್ರೋಲಿಂಗ್ ಎ ವೆಹಿಕಲ್, ಇಟ್ ಈಸ್ ಅಬೌಟ್ ಕಂಟ್ರೋಲಿಂಗ್ ಯುವರ್ ಸೆಲ್ಫ್. ನಿಮ್ಮ ಆ್ಯಂಗರ್, ನಿಮ್ಮ ಫ್ರಸ್ಟ್ರೇಷನ್, ನಿಮ್ಮ ಆಲ್ಕೋಹಾಲ್, ನಿಮ್ಮ ಸ್ಪೀಡ್, ನಿಮ್ಮ ಇಂಪಲ್ಸ್ ಕಂಟ್ರೋಲ್ ಮಾಡದಿದ್ರೆ ಒಬ್ಬ ಇನ್ನೋಸೆಂಟ್ ತಲೆ ದಂಡವಾಗ್ಬೋದು. ಒಂದು ಜಗಳ, ಒಂದು ಕೋಪ, ಒಂದು ಕಾರು, ಒಂದು ರೆಕ್ಲೆಸ್ ಡಿಸಿಷನ್, ಒಬ್ಬ ಇನ್ನೋಸೆಂಟ್ ಡಾಕ್ಟರ್ನ ಸಾವು. ಆದರೆ ಸಮಾಜ ಮಾತ್ರ ಒಂದು ಪ್ರಶ್ನೆ ಕೇಳಬೇಕು, ಫ್ರಸ್ಟ್ರೇಷನ್ ಕಿಲ್ಡ್ ಆನ್ ಇನ್ನೋಸೆಂಟ್? ಡಾಕ್ಟರ್ ಪ್ರಿಯಾಂಕಳ ಸಾವಿಗೆ ನ್ಯಾಯ ಸಿಗುತ್ತಾ? ಕಾದು ನೋಡಬೇಕು. ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.